ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ಲೋಕೋಪಯೋಗಿ ಸಚಿವರೇ ಎಲ್ಲಿದ್ದೀರಾ? ನಾವು ನಿಮಗೆ ಮನವಿ ಕೊಟ್ಟಿದ್ದೀವಿ. ನೀವು ನಿಮ್ಮ ಇಲಾಖೆಯ ಅಧಿಕಾರಿಗಳನ್ನ ಕುಂಭಕರ್ಣ ನಿದ್ದೆಯಿಂದ ಎಬ್ಬಿಸಿ ಈ ರಸ್ತೆ ಕಡೆ ಸ್ವಲ್ಪ ಗಮನ ಹರಿಸಲಿ. ಪರಮಾನಂದವಾಡಿ ಗ್ರಾಮದಿಂದ ಹಾಲಸಿರುಕೂರು ಗ್ರಾಮದವರೆಗೆ ಹದಗೆಟ್ಟ ರಸ್ತೆ, ಹೈರಾಣಾದ ಸಾರ್ವಜನಿಕರು. ರಸ್ತೆ ಮಧ್ಯದಲ್ಲಿ ಎಲ್ಲಿ ನೋಡಿದರಲ್ಲಿ ತಗ್ಗು ಗುಂಡಿಗಳದ್ದೇ ಕಾರ್ಬಾರು. ಸ್ವಲ್ಪ ಆಯ ತಪ್ಪಿದ್ರೆ ಶಿವನ ಪಾದ ಸೇರೋದಂತೂ ಪಕ್ಕಾ ಗ್ಯಾರಂಟಿ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಿಂದ ಹಾಲಶಿರುಕು ಗ್ರಾಮದ ಮಾರ್ಗವಾಗಿ ಕುಡುಚಿ ಪಟ್ಟಣ ಸೇರುವ 3 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ಜಲ್ಲಿ ಕಲ್ಲುಗಳು ರಸ್ತೆ ಮೇಲೆ ಎದ್ದು ನಿಂತ ಕಾರಣ ರೈತರು, ವಿದ್ಯಾರ್ಥಿಗಳು, ವಾಹನ ಸವಾರರು ಈ ರಸ್ತೆ ಮೇಲೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಭಯದಿಂದ ಓಡಾಡುತ್ತಿದ್ದಾರೆ. ಈ ರಸ್ತೆ ಕಳೆದ 11 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿತ್ತು. ಆದರೆ ಮರು ರಸ್ತೆ ಕಾಮಗಾರಿ ನಡೆದಿಲ್ಲ. ಸುಮಾರು ತಿಂಗಳ ಹಿಂದಷ್ಟೇ ಕಾಟಾಚಾರಕ್ಕಾಗಿ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡಿದ್ದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ರಸ್ತೆಗೆ ಪ್ಯಾಚ್ ವರ್ಕ್ ಮಾಡಿ ಕೆಲ ದಿನಗಳಲ್ಲೇ ರಸ್ತೆಗೆ ಹಾಕಿರುವ ಡಾಂಬರ್ ಕಿತ್ತು ಹೋಗಿ ಮತ್ತೆ ಮೊದಲ ಸ್ಥಿತಿಗೆ ಬಂದು ನಿಂತಿದೆ ಈ ರಸ್ತೆ. ದಿನಾಲೂ ಈ ರಸ್ತೆಯಿಂದ ತೋಟಪಟ್ಟಿಯ ಜನರು, ನೂರಾರು ವಿದ್ಯಾರ್ಥಿಗಳು ಸೈಕಲ್ ವಾಹನಗಳ ಮೂಲಕ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ ಮತ್ತು ಆಸ್ಪತ್ರೆಗಳಿಗೆ, ಔಷಧಿ ಅಂಗಡಿಗಳಿಗೆ, ವಾರದ ಸಂತೆಗೆ, ಹೀಗೆ ಯಾವುದೇ ದಿನಬಳಕೆ ವಸ್ತುಗಳು ಬೇಕಾದರೆ ಪರಮಾನಂದವಾಡಿ ಅಥವಾ ಕುಡುಚಿ ಪಟ್ಟಣಕ್ಕೆ ತೆರಳಬೇಕು. ಈ ರಸ್ತೆ ಮೂಲಕ ಪರಮಾನಂದವಾಡಿ, ಕೇಮಲಾಪುರ್, ಸಿದ್ದಾಪುರ್ ಮತ್ತು ಸಪ್ತಸಾಗರ, ಚಿಕ್ಕೋಡ್ ಈ ಎಲ್ಲಾ ಗ್ರಾಮದ ಗ್ರಾಮಸ್ಥರು ಇದೇ ರಸ್ತೆಯಿಂದ ಓಡಾಟ ಮಾಡುತ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳು, ವಾಹನ ಸವಾರರು ಹದಗೆಟ್ಟ ರಸ್ತೆ ಮೇಲೆ ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳಿವೆ. ಈ ರಸ್ತೆ ಬಗ್ಗೆ ಎಷ್ಟೋ ಬಾರಿ PWD ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಾಕಷ್ಟು ಬಾರಿ ಕರೆ ಮೂಲಕ ಕೇಳಿಕೊಂಡರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಈ ರಸ್ತೆ ಕಡೆ ಗಮನ ಕೂಡ ಹರಿಸುತ್ತಿಲ್ಲ. ಯಾಕೆ?
ಸ್ಥಳೀಯ ಶಾಸಕರು ಮಹೇಂದ್ರ ತಮ್ಮಣ್ಣವರವರು ಈ ರಸ್ತೆಯ ಬಗ್ಗೆ ಒಮ್ಮೆ ಗಮನ ಹರಿಸಿ ಈ ರಸ್ತೆಯ ಕಾಮಗಾರಿಯನ್ನ ಬೇಗನೆ ಕೈಗೆತ್ತಿಕೊಂಡು ಸುಗಮ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾಡಿಸಿಕೊಡಬೇಕೆಂದು ಕಾಲೇಜ್ ವಿದ್ಯಾರ್ಥಿ ಶಿವಾನಂದ್ ಮೋರ್ಡಿ ಮತ್ತು ಪರಮಾನಂದವಾಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾದಶಾ ಡಾಂಗೆ ವಿನಂತಿ ಮಾಡಿಕೊಂಡಿದ್ದಾರೆ. ನಮ್ದು ಪರಮಾನಂದವಾಡಿಯಿಂದ ಹಾಳಶಿರ್ಗುರ್ ತನಕ ರಸ್ತೆ ರೀ ಪೂರಾ ಕೆಟ್ಟು ಹೋಗೈತೆ ರೀ. 3 ಕಿಲೋಮೀಟರ್ ರೀ ಇದು ಕೆಟ್ಟು ಹೋಗೈತಿ. 3 ಕಿಲೋಮೀಟ್ರ್ ಇನ್ನೂ ತನಕ ಅದು ರೋಡ್ ಆಗಿಲ್ಲ. ಈಗ ಆಗಿಯೂ 10-11 ವರ್ಷ ಆಯ್ತು ಆಗೈತಿ. ಅದ್ರ ಬಳಿಕ ಒಂದು 4-5 ವರ್ಷ ಬಿಟ್ಟು ಪ್ಯಾಚ್ ವರ್ಕ್ ಮಾಡ್ಯಾರ ರೀ. ಮತ್ತು ಈ ರೋಡ್ದಾಗಿಂದ ಶಾಲಿ ಹುಡುಗರು, ಕಾಲೇಜ್ ಹುಡುಗರು ರೀ, ಹೈಸ್ಕೂಲ್ಗೆ ಹೋಗೋರಿ ಸ್ವಂತ ರೀ. ಸೋಮವಾರಕ್ಕೊಮ್ಮೆ ಸ್ವಂತ ರೀ ಇಲ್ಲಿ. ಹಾಂ, ಮುಂದೆ ದವಾಖಾನೆಗಳು ಅದಾವ್ರಿ, ಮೆಡಿಕಲ್ ಸ್ಟೋರ್ ಅದಾವ್ರಿ. ಇಲ್ಲಿ ಬರಬೇಕಾದ್ರೆ ಅದು ಸಮಸ್ಯೆ ಐತ್ರಿ. ಕಾರ್ಖಾನೆ ಅನ್ರಿ ಈ ಕಡೆ ಕಾಗವಾಡ ಇದ ಹಾದಿಲಿ ಕಬ್ಬು ಹೋಗ್ತಾವ್ರಿ ಟ್ರ್ಯಾಕ್ಟರ್ಗಳು. 4 ಜನ ಇಲ್ಲಿಂದ ರೈಲ್ವೆ ಸ್ಟೇಷನ್ ಕುಡ್ಚಿ ನಮಗೆ ಸಮೀಪ ಅಂದ್ರೆ ರೀ. ಈ ರೋಡ್ ನಮಗೆ ಸಮೀಪ ಆಗ್ತೈತಿ ರೀ. ಮುಂದೆ ನೆಶನ್ಯಾಗ ಅಥವಾ ಹೋಗ್ತಾರೋ ರಾತ್ರಿ ಬರ್ತಾರೋ ಈ ರೋಡ್ ಸಮಸ್ಯೆ ಐತಿ. ಅದಕ್ಕಾಗಿ 4 ಜನರಿಗೆ ಸಮಸ್ಯೆ ಐತಿ. ಆದಷ್ಟು ರೋಡ್ ಆಗ್ಬೇಕು. ಸ್ಥಳೀಯ ಶಾಸಕರಿಗೆ ಏನಾದರೂ ಮನವಿ ಏನು ಕೊಟ್ರಿ? ಸ್ಥಳೀಯ ಶಾಸಕರಿಗೆ ಮನವಿನ ಕೊಟ್ಟಿದ್ದೀವಿ. ನಾವು ಫೋನ್ ಮುಖಾಂತರ ಅವ್ರಿಗೆ ಹೇಳಿದ್ದೀವಿ ರೀ, ಮಾಡ್ತೀವಿ ಅಂದಾರು. ಆದರೆ ದೌಡ್ ಚಾಲು ಆಗ್ಬೇಕು. ಅಧಿಕಾರಿಗಳು ಯಾರಾದರೂ ಭೇಟಿಯಾಗಿರ? ಇಲ್ಲ ಅಧಿಕಾರಿಗಳು ಯಾರೂ ಬಂದಿಲ್ಲ ರೀ. ಶಾಸಕರಿಗೆ ಮಾತ್ರ ನಾವು ಈಗ ಒಂದು 8-10 ದಿವಸ ಆಯ್ತು ಫೋನ್ ಮಾಡಿ ಹೇಳಿದ್ವಿ. ಸಚಿವರಿಗೂ ಮನವಿ ಕೊಟ್ಟಿದ್ದೀವಿ ನಾವು. ಸಚಿವರು ಏನಂದ್ರಿ? ಸಚಿವರು ಮಾಡ್ಸೋಣ ಅಂತಂದ್ರೆ ಮನವಿ ತೊಗೊಂಡು ಮಾಡ್ಸೋಣ ಅಂತ ಹೇಳ್ಯಾರ ರೀ. ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇದ್ದೀವಿ, ಈಗ ಹಾಲಿ ಸದಸ್ಯರು ಇದ್ದೀವಿ. ಇಲ್ಲ, ನಿಮ್ಮ ಜೊತೆ ಇನ್ನೂ ಸದಸ್ಯರು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಬಂದಿಲ್ಲ ರೀ. ಅವರಿಗೂ ಫೋನ್ ಮುಖಾಂತರ ನಾವು ಹೇಳಿದೆವು ಬರಿಪ ಅಂತ ಹೇಳಿದೆವು. ಆದರೆ ಅವರು ಬರಾಕೆ ಎಲ್ಲಿ ಹೊರಗೆ ಇದ್ದೀವಿ ಅಂತ ಹೇಳ್ಯಾರು. ನಾವು ಅಷ್ಟು 1-2 ಮೆಂಬರ್ ಬಂದಿದ್ದೀವಿ. ನಮ್ಮ ಸ್ಥಳೀಯ ಶಾಸಕರು ಮಹೇಶ್ ತಮ್ಮಣ್ಣವ್ರು ರೀ. ಈಗಾಗಲೇ ಈ ತೋಟಗಳ ರೋಡ್ ಅದ ಪೂಜೆ ಮಾಡ್ಯಾರ. ಅದ್ರ ಕೂಡ ಇದೊಂದು ಪೂಜೆ ಮಾಡಿ ರೋಡ್ ಮಾಡಿ ಕೊಡ್ಬೇಕಂತ ನಮ್ಮ ವಿನಂತಿ ಐತೆ ರೀ. ಇದು ಹಾಲ್ಚರ್ಗುಡ್ದ ಪರಮಾನಂದ ಹಾಂ ಕಾಲೇಜ್. ಈ ಕಡೆಯಿಂದ ಎಷ್ಟು ಹುಡುಗರು ಕಳಿಸ್ಬೋದು? ಒಂದು 60 ಜನ ಹೋಗ್ತೀವಿ ರೀ. ವಿದ್ಯಾರ್ಥಿ ಹುಡುಗರಲ್ಲ, ಇವರು ಹೆಣ್ಮಕ್ಳು ಎಲ್ಲ ಖುಷಿ ಅಷ್ಟೇ. ಗಾಡಿ ಮ್ಯಾಗ ಒಂದು 20-30 ಜನ ಹೋಗ್ತಾರೆ. ಮತ್ತು ಸೈಕಲ್ ಮ್ಯಾಗ ಒಂದು 30 ಜನ ಹೋಗ್ತಾರೆ. ಡೈಲಿ ಹಾಂ ರೀ. ಇದು ಪರ್ಮಟ್ಟಿ ಹಿಡ್ದು ಹಾಲ್ಚರ್ಗುಡ್ದಕ್ಕೆ ರೋಡ್ ಹಿಂಗಾಗೈತಿ. ಸೈಕಲ್ ಮ್ಯಾಗ ಹೋಗಕ್ಕೆ ಬರಂಗಿಲ್ಲ ರೀ, ಏನು ಬರಂಗಿಲ್ಲ ರೀ. ರೋಡ್ ಪೂರಾ ಹದಗೆಟ್ಟು ಹೋಗುತ್ತೆ. ಎಷ್ಟು ವರ್ಷ ಆಯಿತು? ಒಂದು 4 ವರ್ಷ ಆಯ್ತು ರೀ. 4 ವರ್ಷ ಆದ್ರೆ ಹಿಂಗೈತೆ ರೀ. ರೋಡು ಮಾಡಿಲ್ಲ ರೀ. ಹೋಗೋದ್ನಾಗ ಏನಾದರೂ ಅನಾಹುತ ಆದಾಗ? ಹಾಂ, ಹಂಗೆ ಹಾಕಿರ್ತಾವ್ರಿ. ಗಾಡಿ ಮ್ಯಾಗ ಹೋಗೋರ್ಗೆ ರೀ, ಸೈಕಲ್ ಮ್ಯಾಗ ಹೋಗೋರ್ಗೆ. ಮತ್ತು ಕಡೆ ಹೋಗೋರ್ಗೆ ಯಾರ್ಯಾರು ಬಿಡ್ತಿರ್ತಾರೆ ಗಾಡಿ ಮ್ಯಾಗ. ಭಾಳ ಮಂದಿಗೆ ಸೈಕಲ್ ಮ್ಯಾಗಿನೂ ಬಿದ್ದು ಅನಾಹುತಗಳಾಗ್ಯಾವ ರೀ. ಗಾಡಿ ಮ್ಯಾಗ ಹೋಗೋರ್ಗಿನೂ ಸೈಡಿಗೆ ಕಡಿ ಜಾರಿ ಹೋಗಿ ಅದು ಬಿದ್ದು ಕೈಕಾಲು ಮುಟ್ಕೊಂಡು ಹಿಂಗೆಲ್ಲ ಭಾಳ ಆಗಿತ್ತು ರೀ. ಸ್ಥಳೀಯ ಶಾಸಕರ ಕೇಳ್ಕೊಳ್ಳೋದು ಏನಂದ್ರೆ ಇದನ್ನ ಲಘು PWಯಿಂದ ರಸ್ತೆ ಮಾಡಿಕೊಡ್ರಿ. ತುಂಬ ಅನಾಹುತಗಳು ಯಾರು ಬಂದಿಲ್ಲ ರೀ ಹಿಂಗೆ ತಕ್ಕ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.